ಈ ವಿಜಯ್ ಮಲ್ಯ ತನ್ನ ವಿಸ್ಕಿ ಬ್ರ್ಯಾಂಡ್ ಅನ್ನ ಪ್ರಮೋಟ್ ಮಾಡ್ಕೊಳ್ಳಿಕ್ಕೆ RCB ಅನ್ನ ಹುಟ್ಟಾಕಿದ್ದು. ಹೌದು, ರೀಸೆಂಟ್ ಆಗಿ ನಾನು ವಿಜಯ್ ಮಲ್ಯ ಅವರ ಪಾಡ್ಕಾಸ್ಟ್ ನೋಡಿದೆ. ಆ ವಿಡಿಯೋದಲ್ಲಿ ವಿಜಯ್ ಮಲ್ಯ ಅವರು ಹೇಳ್ಕೊಂಡಿದ್ದಾರೆ, ನಾನು ನನ್ನ ವಿಸ್ಕಿ ಬ್ರ್ಯಾಂಡ್ ಅನ್ನ ಪ್ರಮೋಟ್ ಮಾಡ್ಕೊಳ್ಳಿಕ್ಕೆ ನಾನು RCB ಅನ್ನ ಹುಟ್ಟಾಕಿದ್ದು ಅಂತ ಹೇಳ್ತಾರೆ. ಹೌದಾ, 2008 ಆಗ್ತಾನೆ ಸ್ಟಾರ್ಟ್ ಆಗ್ತಾ ಇತ್ತು IPL. ಆಗ ವಿಸ್ಕಿ ಬ್ರ್ಯಾಂಡ್ ನ ಓನರ್ ಇದ್ರು ಈ ವಿಜಯ್ ಮಲ್ಯ. ಸೊ ಬ್ರ್ಯಾಂಡ್ ಅನ್ನ ಪ್ರಮೋಟ್ ಮಾಡ್ಕೊಳ್ಳಿಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅನ್ನ ಹುಡುಕ್ತಾ ಇದ್ರು. ಆಗ ಲಲಿತ್ ಮೋದಿ IPL ನಲ್ಲಿ ಟೀಮ್ ಗಳನ್ನ ಬಿಡ್ ಮಾಡೋದಿರುತ್ತೆ, ಖರೀದಿ ಮಾಡೋದಿರುತ್ತೆ ಅಂತ ಹೇಳಿ IPL ನ ವಿಧಾನವನ್ನೆಲ್ಲ ವಿಜಯ್ ಮಲ್ಯ ಅವರಿಗೆ ತಿಳಿಸ್ತಾರೆ. ಸೊ ವಿಜಯ್ ಮಲ್ಯ ಥಿಂಕ್ ಮಾಡ್ತಾರೆ, ನನ್ನ ಬ್ರ್ಯಾಂಡ್ ಅನ್ನ ಪ್ರಮೋಟ್ ಮಾಡ್ಕೊಳ್ಳಿಕ್ಕೆ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಅನ್ಕೊಳ್ತಾರೆ. ಯಾಕಂದ್ರೆ ಇಂಡಿಯಾದಲ್ಲಿ ಕ್ರಿಕೆಟ್ ಅಂದ್ರೆ ಒಂದ್ ರೀತಿ ಧರ್ಮ ರೀತಿ ನೋಡ್ತಾರೆ, ಹೆವಿ ಕ್ರೇಜ್ ಇದೆ, ತುಂಬಾ ಜನ ನೋಡ್ತಾರೆ ಅಂತ ಹೇಳಿ. ಸೊ ಅದಕ್ಕೆ ಇದರಿಂದ ನನ್ನ ಬ್ರ್ಯಾಂಡ್ ಕೂಡ ಹೆವಿ ಪಾಪ್ಯುಲಾರಿಟಿ ಆಗುತ್ತೆ ಅಂತ ಹೇಳಿ IPL ನಲ್ಲಿ ಬೆಂಗಳೂರು ಟೀಮ್ ಅನ್ನ ಖರೀದಿ ಮಾಡ್ತಾರೆ. ಸೊ ಆ ಟೀಮ್ಗೆ ಒಂದು ನೇಮ್ ಕೊಡ್ಬೇಕಲ್ವಾ. ಸೊ ಅದಕ್ಕೆ ಆ ಟೀಮ್ಗೆ ತನ್ನ ವಿಸ್ಕಿ ಬ್ರ್ಯಾಂಡ್ ನೇಮ್ ಅನ್ನ ಕೊಡ್ತಾನೆ. ಅದುವೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಇದರೊಳಗಡೆ ರಾಯಲ್ ಚಾಲೆಂಜ್ ಅನ್ನೋದೇ ಅವನ ವಿಸ್ಕಿ ಬ್ರ್ಯಾಂಡ್ ನ ನೇಮ್ ಆಗಿತ್ತು. ಈ ರೀತಿ ತನ್ನ ಬ್ರ್ಯಾಂಡ್ ಅನ್ನ ಪ್ರಮೋಟ್ ಮಾಡ್ಕೊಳ್ತಾನೆ. ಇಯರ್ ಬೈ ಇಯರ್ ತನ್ನ ಬ್ರ್ಯಾಂಡ್ ಹೆವಿ ಪಾಪ್ಯುಲಾರಿಟಿ ಆಗುತ್ತೆ. ಯಾಕಂದ್ರೆ IPL ಅನ್ನ ಕೋಟ್ಯಾಂತರ ಜನ ನೋಡ್ತಾ ಇರ್ತಾರೆ. ನಾವೆಲ್ಲ RCB ಅಂತ ಹೆವಿ ಕ್ರೇಜ್ ಅಲ್ಲಿ ಟ್ಯಾಟೋ ಹಾಕಿಸ್ಕೊಂಡು, ರೇಡಿಯಂ ಹಾಕಿಸ್ಕೊಂಡು ನಾವೆಲ್ಲ ಇದನ್ನ RCB ಮೇಲಿರೋ ಫೀಲಿಂಗ್ಸ್, ಎಮೋಷನ್ಸ್ ಅಂತ ಹೇಳ್ತೀವಿ. ಆದ್ರೆ ದೊಡ್ಡ ದೊಡ್ಡ ಬಿಸಿನೆಸ್ ಮ್ಯಾನ್ ಗಳು ಏನ್ ಹೇಳ್ತಾರೆ ಗೊತ್ತಾ, ದಿಸ್ ಈಸ್ ಅ